Namaste, dear learners. Today we will discuss the English teacher novel by R.K. Narayan, which is prescribed for BA 4th semester Basic English Rani Chennamma University Belagavi. And this is our third session of the first chapter. In our previous class, as you know, the novel is written by R.K. Narayan, and I am Basavaraj Bilgi, Assistant Professor of English, GFGC, Yergatti. In our previous class, we discussed about the two letters which Krishna received, one from his father and another from his wife Susila, wherein we learnt about the childhood life of Krishna and his family life. We learnt all the things about his personal life in our previous session, and we also got to know that his father-in-law and his wife are willing Krishna to make a new house. And today we will discuss how Krishna searches for a new house, and what are his imaginations about the new house he is going to rent. In this session, Krishna for the first time decides to have a house, and he decides to quit the hostel, and he decides to lead a family life. ಕೃಷ್ಣ ಹಾಸ್ಟೆಲನ್ನು ಬಿಟ್ಟು ಸ್ವಂತದ ಒಂದು ಮನೆಯನ್ನು ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಒಂದು ಜೀವನವನ್ನು ಮುಂದುವರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ವಿ ಸಿ ಹೌ ಹಿ ಇಮ್ಯಾಜಿನ್ಸ್ ಅಬೌಟ್ ದ ನ್ಯೂ ಹೌಸ್. ಅವನದೇ ಆದಂತಹ ಕೆಲವು ಕಲ್ಪನೆಗಳಿರ್ತವೆ. ಯಾವ್ಯಾವ ಕಲ್ಪನೆಗಳನ್ನು ಅವನು ಹೊಸ ಮನೆಯ ಬಗ್ಗೆ ಕಟ್ಕೊಂಡಿರ್ತಾನೆ ಅನ್ನುವಂತಹ ವಿಚಾರಗಳನ್ನು ಕೂಡ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಸೆಷನ್. ಆ್ಯಂಡ್ he decides what the house should face south direction. ಮನೆ ದಕ್ಷಿಣಕ್ಕೆ ಮುಖ ಮಾಡಿರಬೇಕು ಅಂತ ಏನು ಕಲ್ಪನೆ ಮಾಡಿಕೊಳ್ತಾನೆ. ವೈ? ಬಿಕಾಸ್ ದ ಬ್ರೀಸ್ ಕಮ್ಸ್ ಫ್ರಮ್ ದ ಸೌತ್. ದಕ್ಷಿಣದಿಂದ ಏನು ತಂಪನೆಯ ಗಾಳಿ ಬರ್ತಿರ್ತದೆ. ದಟ್ ಈಸ್ ದ ರೀಸನ್ ವೈ ಹೌಸ್ ಶುಡ್ ಬಿ ಫೇಸಿಂಗ್ ಸೌತ್ ಡೈರೆಕ್ಷನ್, ಸೊ ದ್ಯಾಟ್ ಕೀಪ್ಸ್ ಔಟ್ ದ ವೆಸ್ಟರ್ನ್ ಸನ್. ದಕ್ಷಿಣಕ್ಕೆ ಮುಖ ಮಾಡಿತ್ತು ಅಂತಂದರೆ ಏನು ಸೂರ್ಯನ ಕಿರಣಗಳು ನೇರವಾಗಿ ಮನೆಯಲ್ಲಿ ಬೀಳುವುದಿಲ್ಲ ಅಂತ ಅವನು ವಿಚಾರ ಮಾಡ್ತಾನೆ. ಗೆಟ್ಸ್ ಇನ್ ದ ಈಸ್ಟರ್ನ್ ಆ್ಯಂಡ್ ಅಡ್ಮಿಟ್ಸ್ ದ ಡ್ಯೂ ಮೆಜರ್ ಆಫ್ ನಾರ್ದರ್ನ್ ಲೈಟ್ ದಟ್ ಆರ್ಟಿಸ್ಟ್ಸ್ ಸೋ ಹೈಲಿ ವ್ಯಾಲ್ಯೂ. ಹಿ ಸೇಸ್, ನನ್ನ ಮನೆ ದಕ್ಷಿಣಕ್ಕೆ ಮುಖ ಮಾಡಿರಬೇಕು, ಯಾಕಂದರೆ ದಕ್ಷಿಣದಿಂದ ಬೀಳುವಂತಹ ಸೂರ್ಯನ ಕಿರಣಗಳು ಹಲವಾರು ಕವಿಗಳನ್ನು, ಹಲವಾರು ಆರ್ಟಿಸ್ಟ್ಸ್ಗಳನ್ನು ಹುಟ್ಟಿ ಹಾಕಿದೆ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡಿಕೊಳ್ತಾನೆ. ದ ಹೌಸ್ ಮಸ್ಟ್ ಹ್ಯಾವ್ ಎ ರೂಮ್ ಫಾರ್ ಈಚ್ ಒನ್ ಆಫ್ ಅಸ್. ಆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಪ್ರೇಟ್ ಆದಂತಹ ರೂಮ್ಸ್ಗಳಿರಬೇಕು ಅಂತ ಕೃಷ್ಣ ಥಿಂಕ್ ಮಾಡ್ತಾನೆ. ಆ್ಯಂಡ್ ಫಾರ್ ಅ ಗೆಸ್ಟ್ ಆರ್ ಟು. ಅದೇ ರೀತಿ ಮನೆಯಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗೂ ಕೂಡ ಸಪ್ರೇಟ್ ಆದಂಥ ರೂಮ್ಸ್ಗಳಿರಬೇಕು. ಅಟ್ ದ ಸೇಮ್ ಟೈಮ್ ದೇರ್ ಮಸ್ಟ್ ಬಿ ಒನ್ ಸ್ಪೇರ್ ರೂಮ್ ಫಾರ್ ಅ ಗೆಸ್ಟ್. ಒಬ್ಬರು ಮನೆಗೆ ಬರುವಂತಹ ಅತಿಥಿಗಳಿಗೂ ಕೂಡ ಒಂದು ಸಪ್ರೇಟ್ ಆದಂತಹ ರೂಮ್ ಇರಬೇಕು ಅಂತ ಹೇಳ್ತಾನೆ. ಇಟ್ ಮಸ್ಟ್ ಕೀಪ್ ಅಸ್ ಆಲ್ ಟುಗೆದರ್ ಆ್ಯಂಡ್ ಯೆಟ್ ಸಪ್ರೇಟ್ ಅಸ್ ವೆನ್ ವಿ ವುಡ್ ರಾದರ್ ನಾಟ್ ಸಿ ಈಚ್ ಅದರ್ ಸ್ಪೇಸಸ್. ಮನೆ ಹೆಂಗಿರಬೇಕು ಅಂತಂದರೆ ಎಲ್ಲರೂ ಕುಟುಂಬದಲ್ಲಿರುವಂತಹ ಎಲ್ಲರೂ ಒಂದೇ ಥರ, ಒಂದೇ ಮನೆಯಲ್ಲಿ ಇದ್ದೇವೆ ಅನ್ನುವಂತಹ ಭಾವನೆ ಬರಬೇಕು. ಅಟ್ ದ ಸೇಮ್ ಟೈಮ್ ದೇರ್ ಶುಡ್ ಬಿ ರೂಮ್ ಫಾರ್ ಪ್ರೈವಸಿ. ಅಲ್ಲೇ ವೈಯಕ್ತಿಕ ಕೆಲಸಗಳಿಗೂ ಕೂಡ ಸಪ್ರೇಟ್ ಆದಂಥ ರೂಮ್ಸ್ಗಳು ಇರಬೇಕು ಅಂತ ಹಿ ಇಮ್ಯಾಜಿನ್ಸ್, ಕಲ್ಪನೆಯನ್ನು ಮಾಡಿಕೊಳ್ತಾನೆ. ಆ್ಯಂಡ್ ಹಿ ಇಮ್ಯಾಜಿನ್ಸ್ ದಟ್ ಪೀಪಲ್ ಸರೌಂಡಿಂಗ್ ದಟ್ ಹೌಸ್ ಮಸ್ಟ್ ಬಿ ಹೆಲ್ಪ್ಫುಲ್. ಆ ಮನೆಯ ಸುತ್ತಮುತ್ತಲು ಇರುವಂತಹ ಜನ ಏನೋ ಸಹಕಾರಯುತವಾಗಿ ಬದುಕುವಂತಹ ಜನ ಆಗಿರಬೇಕು. ಆ್ಯಂಡ್ ಗುಡ್ ಪೀಪಲ್ ನಿಯರ್ ಅಟ್ ಹ್ಯಾಂಡ್. ಜನ ಹೇಗಿರಬೇಕು? ದೇರ್ ಶುಡ್ ಬಿ ಗುಡ್ ಪೀಪಲ್ ಹೂ ಆರ್ ಆಲ್ವೇಸ್ ವಿಲ್ಲಿಂಗ್ ಟು ಹೆಲ್ಪ್ ಅಸ್. ಯಾವುದೇ ಸಮಯದಲ್ಲಿ ಕರೆದರೂ ಕೂಡ ಸಹಾಯವನ್ನು ಮಾಡುವಂತಹ ಜನರು ಸುತ್ತುವರೆದಿರಬೇಕು ಅಂತ ಅವನು ಕಲ್ಪನೆಯನ್ನು ಮಾಡಿಕೊಳ್ತಾನೆ. ಬಟ್ ಒಬ್ನಾಕ್ಸಿಯಸ್ ನೈಬರ್ಸ್ 10 miles ಅವೇ. ಆದರೆ
ಜಗಳ ಗಂಟ ಏನು ನೆರೆಹೊರೆಯವರು ಇರಬಾರ್ದು ಅಂತ ಅಂದ್ಕೊಳ್ತಾನೆ. ಇಟ್ ಮಸ್ಟ್ ಬಿ ವಿದಿನ್ ವಾಕಿಂಗ್ ಡಿಸ್ಟೆನ್ಸ್ ಆಫ್ ಕಾಲೇಜ್. ಆ್ಯಂಡ್ ಹಿ ಹ್ಯಾಸ್ ಅನದರ್ ಡಿಮ್ಯಾಂಡ್, ಇನ್ನೊಂದು ಅವನ ಡಿಮ್ಯಾಂಡ್ ಇದೆ. ಏನು ಅಂತಂದರೆ ಕಾಲೇಜ್ ಶುಡ್ ಬಿ ಆಫ್ ಅ ವಾಕಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಕಾಲೇಜ್. ಕಾಲೇಜಿಗೆ ಬಹಳ ಸಮೀಪ ಇರಬೇಕು, ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಎಟ್ ಸೋ ಫಾರ್ ಔಟ್ ಆ್ಯಸ್ ಟು ಲೆಟ್ ಮೀ ಎಂಜಾಯ್ ಮೈ ಡೊಮೆಸ್ಟಿಕ್ ಲೈಫ್ ಫ್ರೀ ಫ್ರಮ್ ಪ್ರೊಫೆಷ್ನಲ್ ಇಂಟ್ರೂಷನ್ಸ್. ಸಮೀಪ ಇರಲಿ, ಆದರೂ ಕೂಡ ಸ್ವಲ್ಪ ದೂರನೇ ಇರಲಿ, ಯಾಕಂತಂದರೆ ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫಿಗೆ ದೇರ್ ಮಸ್ಟ್ ಬಿ ಸಮ್ ಡಿಸ್ಟೆನ್ಸ್ ಅಂತ ಕೃಷ್ಣ ಕಲ್ಪನೆಯನ್ನು ಮಾಡಿಕೊಳ್ತಾನೆ. ಆ್ಯಂಡ್ ವಿ ನೋ in our previous session, at the end of our previous session, we learnt that Krishna was about to go to search for the house, and all these imaginations came into his mind when he was searching the house. And he says, I spent the entire evening scouring various parts of the town watching for to let signs. ಆ ದಿನ ಸಾಯಂಕಾಲದವರೆಗೂ ಕೂಡ ಇಡೀ ಮಾಲ್ಗುಡಿ ನಗರದ ಎಲ್ಲ ಓಣಿಗಳನ್ನು ತಿರುಗ್ತಾನೆ, ಹುಡುಕ್ತಾನೆ, ಮನೆಗಳನ್ನು ಹುಡುಕಿ ನೋಡ್ತಾನೆ. ಆದರೂ ಹಿ ಈಸ್ ನಾಟ್ ಏಬಲ್ ಟು ಫೈಂಡ್ ಇಟ್. ಅಟ್ ದ ಸೇಮ್ ಟೈಮ್ ಹಿ ಕಮ್ ಅಕ್ರಾಸ್ ಟು ಸಮ್ ಆಫ್ ದ ಹೌಸಸ್ ಇನ್ ಮಾಲ್ಗುಡಿ. ಕೆಲವೊಂದಿಷ್ಟು ಮನೆಗಳನ್ನು ನೋಡ್ತಾನೆ. ಆ್ಯಂಡ್ ಹಿ ಪಾಸಸ್ ಕಮೆಂಟ್ಸ್ ಆನ್ ದೋಸ್ ಹೌಸಸ್. ಆ ಮನೆಗಳ ಬಗ್ಗೆ ಇವನು ಏನೇನು ಕಂಪ್ಲೇಂಟ್ಗಳಿರ್ತವೆ, ಆ ಕಂಪ್ಲೇಂಟ್ಗಳು ಏನು ಅನ್ನೋದನ್ನು ನೋಡೋಣ. ದ ಬಿಲ್ಡರ್ ಆಫ್ ದಿಸ್ ಹೌಸ್ ಮಸ್ಟ್ ಹ್ಯಾವ್ ಬೀನ್ ಡೆಡ್ ಡ್ರಂಕ್ ವೈಲ್ ಡೂಯಿಂಗ್ ದ ಲ್ಯಾಟರ್ ಪೋರ್ಷನ್ ಆಫ್ ದ ಹೌಸ್. ಒಂದು ಮನೆಯನ್ನು ನೋಡ್ತಾನೆ. ಮನೆಯನ್ನು ನೋಡಿದಾಗ ಅವನ ತಲೆಯೊಳಗೆ ಏನು ಬರ್ತದೆ ಅಂತಂದರೆ, ದ ಬಿಲ್ಡರ್ ಆಫ್ ದಿಸ್ ಹೌಸ್, ಈ ಮನೆಯನ್ನು ಕಟ್ಟಿದಾತ ಏನೋ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿಯೇ ಮನೆಯನ್ನು ಕಟ್ಟಿರಬೇಕು, ಅದಕ್ಕೆ ಈ ರೀತಿ ಕೆಡಿಸೋಣ ಅಂತ ವಿಚಾರಗಳು ಬರ್ತವೆ. ದಿಸ್ ಈಸ್ ಅ ಹೌಸ್ ಎವಿಡೆಂಟ್ಲಿ ಇಂಟೆಂಡೆಡ್ ಫಾರ್ ಮಂಕೀಸ್ ಟು ಲಿವ್ ಇನ್. ಮತ್ತೊಂದು ಮನೆ ನೋಡ್ತಾನೆ. ಆ ಮನೆಯಲ್ಲಿ ಅವನಿಗೇನು ಅನ್ನಿಸ್ತದೆ, ದಿಸ್ ಹೌಸ್ ಈಸ್ ನಾಟ್ ಮೀಂಟ್ ಫಾರ್ ಹ್ಯೂಮನ್ಸ್ ಟು ಲಿವ್, ರಾದರ್ ಇಟ್ ಈಸ್ ಮೀಂಟ್ ಫಾರ್ ದ ಮಂಕೀಸ್ ಟು ಲಿವ್. ಈ ಮನೆ ಮನುಷ್ಯರಿಗಾಗಿ ಕಟ್ಟಿದ್ದಲ್ಲ, ಇದು ಮಂಗಗಳಿಗೆ, ಪ್ರಾಣಿಗಳಿಗೆ ಕಟ್ಟಿದಂತಹ ಮನೆ ಅನ್ನಿಸ್ತದೆ ಅಂತ ಕೃಷ್ಣ ಹೇಳ್ತಾನೆ. ದಿಸ್ ಹೌಸ್ ಮಸ್ಟ್ ಹ್ಯಾವ್ ಬೀನ್ ಡಿಸೈನ್ಡ್ ಬೈ ಅ ಟ್ಯೂಬರ್ಕ್ಯುಲೋಸಿಸ್ ಎಕ್ಸ್ಪರ್ಟ್ so that his business may prosper for the next 100 years. He goes for another house, third house, and ಅಲ್ಲಿ ಕೂಡ ಒಂದು ಕಮೆಂಟನ್ನು ಪಾಸ್ ಮಾಡ್ತಾನೆ. ಏನು ಅಂತಂದರೆ, ಈ ಮನೆಯನ್ನು ಕಟ್ಟಿದಾತ ಟ್ಯೂಬರ್ಕ್ಯುಲೋಸಿಸ್ ರೋಗದಿಂದ ಟ್ಯೂಬರ್ಕ್ಯುಲೋಸಿಸ್ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡುವಂತಹ ಒಬ್ಬ ವೈದ್ಯನಿರಬೇಕು, ಇವನು ತನಗೆ ಬೇಕಾದ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿದ್ದಾನೆ ಅಂತ ಕೃಷ್ಣ ಅಂದ್ಕೊಳ್ತಾನೆ. This house is ideal for one whose greatest desire in life is to receive constant knocks on his head from door posts. ಮತ್ತೊಂದು ಮನೆಗೆ ಹೋಗ್ತಾನೆ. ಆ ಮನೆಯ ಬಾಗಿಲು ಭಾಳ ಚಿಕ್ಕದಾಗಿರ್ತದೆ. ಅಲ್ಲಿ ಏನು ಅಂದ್ಕೊಳ್ತಾನೆ ಅಂತಂದರೆ, ದಿಸ್ ಹೌಸ್ ಮೈಟ್ ಬಿ ಬಿಲ್ಟ್ ಫಾರ್ ಸ್ಮಾಲ್ ಪೀಪಲ್ ಬಿಕಾಸ್ ಟಾಲ್ ಪೀಪಲ್ ಆಲ್ವೇಸ್ ವೆನ್ ದೇ ಎಂಟರ್ ಇನ್ ಟು ದ ಹೌಸ್ ವಿಲ್ ಗೆಟ್ ನಾಕ್ ಆನ್ ದೇರ್ ಹೆಡ್. ಒಳಗೆ ಹೋಗು ಮುಂದೆ, ಹೊರಗೆ ಬರೋ ಮುಂದೆ ಬಾಗಿಲು ತಲೆಗೆ ಬಡಿತದೆ, ಅಷ್ಟು ಸಣ್ಣದಾದಂಥ ಬಾಗಿಲನ್ನು ಹಚ್ಚಿದ್ದಾರೆ ಅಂತ ಏನೋ ಅಂದ್ಕೊಳ್ತಾನೆ. ಆ ಹೌಸ್ ಫಾರ್ ಅ ಟ್ವಿಸ್ಟೆಡ್ ಪಿಗ್ಮಿ. ಇದು ಅಂಥವ್ರಿಗೆ ಅಂತಂದರೆ ಕುಳ್ಳರು ಇರ್ತಾರಲ್ಲ, ಕುಳ್ಳರಿಗಾಗಿ ಈ ಮನೆಯನ್ನು ಕಟ್ಟಿದ್ದಾರೆ ಅಂತ ಅಂದ್ಕೊಳ್ತಾನೆ. Thus variously I commented within myself as I inspected the vacant houses in the east, west and south of the town. ಮಾಲ್ಗುಡಿ ನಗರದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲವುಗಳನ್ನು ಅಡ್ಡಾಡಿ ಬಂದ ನಂತರ ಅಲ್ಲಿ ಕಂಡಂತಹ ಮನೆಗಳ ಬಗ್ಗೆ ಈ ರೀತಿಯಾದಂತಹ ಕಮೆಂಟ್ಸ್ಗಳನ್ನು ಪಾಸ್ ಮಾಡ್ತಾ ಕೃಷ್ಣ ಹೋಗ್ತಿರ್ತಾನೆ. ಐ ಸ್ಕೌಡ್ ಸೌತ್ ಎಕ್ಸ್ಟೆನ್ಷನ್ ಪೋರ್ಟ್ ಏರಿಯಾ. ಅಲ್ಲಿ ಕೂಡ ಓಣಿಗಳದಾವು. ಆ ಓಣಿಗಳ ಹೆಸರು ಸೌತ್ ಎಕ್ಸ್ಟೆನ್ಷನ್ ಆ್ಯಂಡ್ ಪೋರ್ಟ್ ಏರಿಯಾ, ಕೋಟೆಯ ಒಂದು ಏರಿಯಾ, ರೇಸ್ ಕೋರ್ಸ್ ರೋಡ್ ಆ್ಯಂಡ್ ವಿನಾಯಕ್ ಮುದಲಿ ಸ್ಟ್ರೀಟ್. ಅಲ್ಲೇ ಸೌತ್ ಎಕ್ಸ್ಟೆನ್ಷನ್, ಪೋರ್ಟ್ ಏರಿಯಾ, ರೇಸ್ ಕೋರ್ಸ್ ರೋಡ್, ವಿನಾಯಕ್ ಮುದಲಿ ಸ್ಟ್ರೀಟ್ ಅನ್ನುವಂತಹ ಓಣಿಗಳದಾವು. ಆ ಓಣಿಗಳಲ್ಲೆಲ್ಲ ಇವನು ಮನೆಗಳನ್ನು ಹುಡುಕ್ತಾನೆ. ಆನಂತರ ಸಿಕ್ಕಂತಹ ಮನೆಗಳ ಬಗ್ಗೆ ಈ ರೀತಿ ಮೇಲೆ ಈವರೆಗೆ ಡಿಸ್ಕಷನ್ ಮಾಡಿದಂಥ ಕಮೆಂಟ್ಸ್ಗಳನ್ನು ಪಾಸ್ ಮಾಡ್ತಾ ಹೋಗ್ತಾನೆ.
I omitted lolly extension because it was expensive, and also the new extension beyond it because it was too far out of the way. And he left out two areas, ಎರಡು ಏರಿಯಾಗಳಿಗೆ ಮನೆಯನ್ನು ಹುಡುಕುವುದಕ್ಕೆ ಹೋಗಿರುವುದಿಲ್ಲ. ಅವು ಯಾವುವು ಅಂತಂದರೆ, ಒಂದು ಲಾಲಿ ಎಕ್ಸ್ಟೆನ್ಷನ್ ಅಂತಂದರೆ ಊರ ಹೊರಗಿರುವಂತಹ ಒಂದು ಪ್ರದೇಶ, ಅಲ್ಲಿ ಭಾಳ ಮನೆಗಳು ತುಟ್ಟಿ ಅದಾವು ಅನ್ನೋದ ಕಾರಣಕ್ಕೋಸ್ಕರ ಅವನು ಅಲ್ಲಿ ಹೋಗಿರುವುದಿಲ್ಲ. ಇನ್ನೊಂದು ನ್ಯೂ ಎಕ್ಸ್ಟೆನ್ಷನ್, ಹೊಸದಾದಂತಹ ವಿಸ್ತರಿತ ಊರಿನ ಪ್ರದೇಶ, ಅಲ್ಲಿಯೂ ಕೂಡ ಇವನು ಹೋಗಿರುವುದಿಲ್ಲ. ಯಾಕಂತಂದರೆ ಅದು ಊರಿನಿಂದ ಭಾಳ ದೂರ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ. ಆ್ಯಂಡ್ ದ ಸರ್ಚ್ goes on extending day by day. ದ ಸರ್ಚ್ ಎಕ್ಸ್ಟೆಂಡೆಡ್ ಓವರ್ 3 or 4 days. 3-4 ದಿನಗಳವರೆಗೆ ನಿರಂತರವಾಗಿ ಕಾಲೇಜನ್ನು ಮುಗಿಸ್ಕೊಂಡು ಬಂದ ನಂತರ ಕೃಷ್ಣ ಎವ್ರಿ ಡೇ ವುಡ್ ಗೋ ಇನ್ ಸರ್ಚ್ ಆಫ್ ಅ ಹೌಸ್, ಮನೆಯನ್ನು ಹುಡುಕ್ತಾ ಹೋಗ್ತಾ ಇರ್ತಾನೆ. ಬಟ್ ಹಿ ಈಸ್ ನಾಟ್ ಏಬಲ್ ಟು ಗೆಟ್ ಒನ್. ಐ ಕುಡ್ ಥಿಂಕ್ ಆಫ್ ನಥಿಂಗ್ ಬಟ್ ಹೌಸಸ್ ಆಲ್ ದ ವೈಲ್. The renting house, thought of renting house comes into the mind of Krishna. ಪ್ರತಿಯೊಂದು ಕ್ಷಣವೂ ಕೂಡ ಈ 3-4 ದಿನಗಳಲ್ಲಿ ಪ್ರತಿ ಕ್ಷಣವೂ ಅವನ ತಲೆಯಲ್ಲಿ ಏನು ಬರ್ತಾ ಇತ್ತು, ಕೇವಲ ಮನೆಯ ಬಗ್ಗೆನೇ ವಿಚಾರಗಳು ಬರ್ತಾ ಇದ್ವು. ದ ಮೊಮೆಂಟ್ ಐ ಮೆಟ್ ಎನಿ ಒನ್ ಐ ಆಸ್ಕ್ಡ್ ಕ್ಯಾನ್ ಯು ಸಜೆಸ್ಟ್ ಅ ಗುಡ್ ಹೌಸ್. ಕೃಷ್ಣಗೆ ಏನಾಗಿಬಿಟ್ಟಿರ್ತದೆ ಅಂತಂದ್ರೆ ತಲೆಯೊಳಗೆ ಹೊಕ್ಕೊಂಡು ಬಿಟ್ಟಿರ್ತದೆ. ಯಾರಾದರೂ ಭೇಟಿ ಆದರು ಅಂತಂದ್ರೆ ಹೂಎವರ್ ಹಿ ಮೀಟ್ಸ್ ಹಿ ವುಡ್ ಆಸ್ಕ್ ಡು ಯು ನೋ ಎನಿ ಗುಡ್ ಹೌಸ್. ಯಾರು ಭೇಟಿ ಆದ್ರೂ ಕೂಡ ಕೃಷ್ಣನ ಪ್ರಶ್ನೆ ಏನಾಗಿರ್ತದೆ ಅಂತಂದರೆ, ನಿಮಗೆ ಯಾವುದಾದ್ರೂ ಒಳ್ಳೆಯ ಮನೆ, ಬಾಡಿಗೆ ಮನೆ ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನೇ ಅವನಿಗೆ ಭೇಟಿಯಾಗುವಂತಹ ಎಲ್ಲರನ್ನ ಕೇಳ್ತಿರ್ತಾನೆ. ಇವನ್ ಹಿ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್, ಅವನು ತನ್ನ ವಿದ್ಯಾರ್ಥಿಗಳನ್ನು ಸಹಿತ ಕೇಳ್ತಿರ್ತಾನೆ. I was becoming a bore, capable of talking of nothing but houses. Day by day, he was becoming a bore to his colleagues. ಅವನ ಸಹಪಾಠಿಗಳಿಗೆ ಅವನು ಬೋರ್ ಆಗಕ್ಕೆ ಪ್ರಾರಂಭ ಆಗ್ತಾನೆ. ಯಾಕಂತಂದರೆ ಆಲ್ ದ ವೈಲ್ ಹಿ ವುಡ್ ಟಾಕ್ ಅಬೌಟ್ ಹೌಸಸ್ ಓನ್ಲಿ, ಬಟ್ ನಾಟ್ ಅಬೌಟ್ ಎನಿ ಅದರ್ ಇಶ್ಯೂಸ್. ಹೌಸ್, ನೈಟ್ ಆ್ಯಂಡ್ ಡೇ, ರಾತ್ರಿ ಹಗಲು ಕೇವಲ ಅವನ ತಲೆಯೊಳಗೇನಿತ್ತು, ಮನೆಯ ಬಗ್ಗೆನೇ ವಿಚಾರಗಳಿದ್ದವು. ಐ ಗಾಟ್ ಇನ್ ಟು ದ ಹ್ಯಾಬಿಟ್ ಆಫ್ ಟೇಕಿಂಗ್ ಅಸೈಡ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ಕಿಂಗ್ ದೆಮ್ ಅಬೌಟ್ ಇಟ್. ಇನ್ನೊಂದು ರೀತಿಯಾದಂಥ ಹವ್ಯಾಸವನ್ನು ಬೆಳೆಸ್ಕೊಳ್ತಾನೆ. ಏನು ಅಂತಂದರೆ, ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಕಂಡ ಅಂತಂದರೆ ಹಿ ವುಡ್ ಕಾಲ್ ದ್ಯಾಟ್ ಸ್ಟೂಡೆಂಟ್ ಅಸೈಡ್. ಆ ವಿದ್ಯಾರ್ಥಿಯನ್ನು ಸೈಡ್ಗೆ ಕರ್ಕೊಂಡು ಹೋಗಿ ಕೃಷ್ಣ ಕೇಳ್ತಿರ್ತಾನೆ, ಏನಂತ, ನಿನಗೆ ಯಾವುದಾದ್ರೂ ಬಾಡಿಗೆ ಮನೆ ಗೊತ್ತಿದೆಯಾ, ಬಾಡಿಗೆಯನ್ನು ಕೊಡುವಂಥ ಮನೆ ಗೊತ್ತಿದೆಯಾ ಅಂತ ಕೃಷ್ಣ ಕೇಳ್ತಿರ್ತಾನೆ. ಐ ವಾಸ್ ಬಿಕಮಿಂಗ್ ಆಂಗ್ಸಿಯಸ್. ದ ಡೇ ವಾಸ್ ಫಾಸ್ಟ್ ಅಪ್ರೋಚಿಂಗ್ ವೆನ್ ಮೈ ವೈಫ್ ಆ್ಯಂಡ್ ಚೈಲ್ಡ್ ವುಡ್ ಬಿ ಅರೈವಿಂಗ್. ಅವರ ಮಾವ ಕೊಟ್ಟಂತಹ ಡೇಟ್ ಮುಂದಿನ ತಿಂಗಳು 10ನೇ ತಾರೀಕು ಬೇಗ ಬರ್ತಾ ಇದೆ. ಅದಕ್ಕಾಗಿ ಅವನ ತಲೆಯೊಳಗೇನು ಒಂದು ರೀತಿಯ ಹುಚ್ಚು ಪ್ರಾರಂಭ ಆಗ್ತದೆ. ಅವ್ರು ಬರೋಕ್ಕಿಂತ ಮುಂಚೆನೇ ಮನೆಯನ್ನು ಸೆಟ್ ಮಾಡಬೇಕು ಅನ್ನುವಂಥ ವಿಚಾರಗಳು ಅವನ ತಲೆಯಲ್ಲಿ ಮೇಲಿಂದ ಮೇಲೆ ಬರುವುದಕ್ಕೆ ಪ್ರಾರಂಭ ಆಗ್ತಾವು. ದೇರ್ ಡಿಡಂಟ್ ಅಪಿಯರ್ ಟು ಬಿ ಅ ಸಿಂಗಲ್ ಹೌಸ್ ಫಾರ್ ದೇರ್ ಆಕ್ಯುಪೇಷನ್ ಇನ್ ದ ಹೋಲ್. ಎಲ್ಲಿ ಮನೆ ನಮಗೆ ಬೇಕಾಗಿರುವಂತಹ ಮನೆ ಈ ಊರಲ್ಲಿ ಇಲ್ಲವೇನೋ ಅನ್ನುವಂತಹ ಭಾವನೆಗಳು ಕೂಡ ಅವನ ತಲೆಯಲ್ಲಿ ಬರುವುದಕ್ಕೆ ಪ್ರಾರಂಭ ಆಗ್ತವು. ದಿಸ್ ವಿಷನ್ ವಾಸ್ ಅ ನೈಟ್ ಮೇರ್ ಟು ಮೀ, ಹವೆವರ್ ಐ ವಾಸ್ ಸ್ಪೇರ್ಡ್. ಇದು ಒಂದು ಭಯಾನಕವಾದಂತಹ ಒಂದು ಕನಸಾಗಿ ಅವನಿಗೆ ಕಾಡುವುದಕ್ಕೆ ಪ್ರಾರಂಭ ಆಗ್ತದೆ. ಯಾವ ಕನಸು? ಸರ್ಚಿಂಗ್ ಅ ನ್ಯೂ ಹೌಸ್, ಹೊಸ ಮನೆಯನ್ನು ಹುಡುಕುವುದು ಒಂದು ಭಯಾನಕವಾದಂತಹ ಕನಸಿನ ಥರ ಅವನಿಗೆ ಭಾವನೆಗಳು ಬರುವುದಕ್ಕೆ ಪ್ರಾರಂಭ ಆಗ್ತಾವು. ಆದರೆ ಆಫ್ಟರ್ ವೈಲ್ he meets a student of him who knew a person who lent house for rent. ಅದೇ ಸಮಯಕ್ಕೆ ಕೃಷ್ಣನ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ಕೃಷ್ಣನಿಗೆ, ಸರ್, ಐ ನೋ ಒನ್ ಪರ್ಸನ್ who knows another person and that man knows another person and he has a house to lend ಅಂತ ಆ ಕೃಷ್ಣನ ವಿದ್ಯಾರ್ಥಿಯೊಬ್ಬ ಕೃಷ್ಣನಿಗೆ ಹೇಳ್ತಾನೆ. ಏನಂತ? ನನಗೆ ಗೊತ್ತಿರುವಂತಹ ಒಬ್ಬನಿಗೆ ಅವನಿಗೆ ಇನ್ನೊಬ್ಬ ಗೊತ್ತಿದ್ದಾನೆ, ಅವನ ಸ್ನೇಹಿತ ಒಂದು ಮನೆಯನ್ನು ಬಾಡಿಗೆ ಕೊಡೋದು ಇದೆ ಅಂತ ಹೇಳಿದ್ದಾನೆ ಅಂತ ಕೃಷ್ಣನ ವಿದ್ಯಾರ್ಥಿ ಹೇಳ್ತಾನೆ. ಆ್ಯಂಡ್ ಅದು ಎಲ್ಲಿದೆ ಅಂತಂದರೆ ಇನ್ ಸರಯೂ ಸ್ಟ್ರೀಟ್, ಸರಯೂ ನದಿ, ಆ ನದಿಯ ದಂಡೆಯ ಮೇಲೆ ಸರಯೂ ಸ್ಟ್ರೀಟ್ನಲ್ಲಿ ಒಂದು ಮನೆ ಇದೆ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ.
and who was eager to have a good cultured family as tenants. ಆದರೆ ಆ ಮನೆ ಮಾಲೀಕನ ಬೇಡಿಕೆ ಏನಿತ್ತು ಅಂತಂದರೆ ದ ಫ್ಯಾಮಿಲಿ ಶುಡ್ ಬಿ ಗುಡ್ ಆ್ಯಂಡ್ ಕಲ್ಚರ್ಡ್ ಫ್ಯಾಮಿಲಿ, ಸುಸಂಸ್ಕೃತ ಒಂದು ಕುಟುಂಬ ಅವನಿಗೆ ಬೇಕಾಗಿತ್ತು. ಅದಕ್ಕಾಗಿ ಮನೆಯನ್ನು ಯಾರಿಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ವಿದ್ಯಾರ್ಥಿ ಕೃಷ್ಣನಿಗೆ ಹೇಳ್ತಾನೆ. ಐ ಆಸ್ಕ್ಡ್ ಮೈ ಸೆಲ್ಫ್ ಇಮಿಡಿಯೇಟ್ಲಿ ಸರಯೂ ಸ್ಟ್ರೀಟ್ ವಾಸ್ ಅ ಕವೇಟೆಡ್ ಸ್ಪಾಟ್ ಇನ್ ದ ಟೌನ್. ಕೃಷ್ಣನಿಗೆ ಗೊತ್ತಿತ್ತು ಏನು, ಸರಯೂ ಸ್ಟ್ರೀಟ್ ಈಸ್ ದ ಸ್ಟ್ರೀಟ್ ವೇರ್ ಇನ್ ಹೌಸಸ್ ಆರ್ ಇನ್ ಮೋರ್ ಡಿಮ್ಯಾಂಡ್. ಸರಯೂ ಸ್ಟ್ರೀಟ್ನಲ್ಲಿ ಮನೆ ಮಾಡೋದಕ್ಕೆ ಎಲ್ಲರೂ ಬಯಸ್ತಾರೆ. ಯಾಕಂತಂದರೆ ಇಟ್ ಫುಲ್ಫಿಲ್ಡ್ ಆಲ್ ದ ಕಂಡೀಷನ್ಸ್ ಆಫ್ ಅ ಫ್ಯಾಮಿಲಿ. ಎಲ್ಲ ಬೇಡಿಕೆಗಳನ್ನು ಪೂರೈಸುವಂತಹ ಏಕೈಕ ಓಣಿ ಮಾಲ್ಗುಡಿಯೊಳಗಂತಂದರೆ ಅದು ಸರಯೂ ಸ್ಟ್ರೀಟ್. ಬಿಕಾಸ್ ಇಟ್ ಈಸ್ ಅ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ ಆ್ಯಂಡ್ ಹೌಸಸ್ ದೇರ್ ಆರ್ ಚೀಪ್. ಅಲ್ಲಿರುವಂತಹ ಮನೆಗಳು ಚೆನ್ನಾಗಿಯೂ ಇದ್ದಾವೆ, ಆನಂತರ ಕಡಿಮೆ ಬಾಡಿಗೆಗೂ ಬರ್ತವೆ. ರಿಫೈನ್ಡ್ ಸರೌಂಡಿಂಗ್ಸ್, ಆ ಸರಯೂ ಸರಯೂ ಓಣಿಯ ಸುತ್ತಮುತ್ತಲಿರುವಂತಹ ಸರೌಂಡಿಂಗ್ಸ್ ಆರ್ ರಿಫೈನ್ಡ್ ಆ್ಯಂಡ್ yet near enough to the market and the offices. ಸರಯೂ ಸ್ಟ್ರೀಟ್ ಈಸ್ ನಿಯರ್ ಇನಫ್ ಟು ದ ಮಾರ್ಕೆಟಿಗೆ ಸಮೀಪ ಇರುತ್ತದೆ. ಅದೇ ರೀತಿ ಸರ್ಕಾರಿ ಕಚೇರಿಗಳಿಗೂ ಕೂಡ ಸಮೀಪ ಇರ್ತದೆ. ಅದಕ್ಕಾಗಿ ಎಲ್ಲರೂ ಸರಯೂ ಸ್ಟ್ರೀಟ್ನಲ್ಲಿಯೇ ಮನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡಿರ್ತಿದ್ರು. ಐ ಫೆಲ್ ಇನ್ ಟು ಫೀವರಿಶ್ ಆಂಗ್ಸಿಟಿ ಓವರ್ ದಿಸ್ ಹೌಸ್. ಕೃಷ್ಣನಿಗೆ ಅದೇ ಮನೆಯನ್ನು ನಾನು ಏನಾದರೂ ಪರವಾಗಿಲ್ಲ, ಐ ವಿಲ್ ಹ್ಯಾವ್ ಟು ಲ್ಯಾಂಡ್ ದಟ್ ಹೋಮ್ ಅಂತ ಅವನ ಭಾವನೆಗಳು ಬರುವುದಕ್ಕೆ ಪ್ರಾರಂಭ ಆಗ್ತವು. ಆ್ಯಂಡ್ ದ ಬಾಯ್ ಪ್ರಾಮಿಸ್ ಟು ಟೇಕ್ ಮೀ ಟು ದ ಫಸ್ಟ್ ಲಿಂಕ್ ಇನ್ ದ ಚೈನ್ ಆಫ್ ಇಂಟ್ರಡಕ್ಷನ್ಸ್ ಆನ್ ದ ಫಾಲೋವಿಂಗ್ ಮಾರ್ನಿಂಗ್. ಐ ವಾಸ್ ಟೂ ಇಂಪೇಷಂಟ್ ಟು ವೇಟ್ ಟಿಲ್ ದೆನ್. ಐ ಇಂಪ್ಲೋರ್ಡ್ ಹಿಮ್. ಕೃಷ್ಣನ ವಿದ್ಯಾರ್ಥಿ ಏನು ಹೇಳ್ತಾನೆ ಅಂತಂದರೆ, ಸರ್ ಟುಮಾರೋ ಮಾರ್ನಿಂಗ್ ವಿ ವಿಲ್ ಗೋ ಆ್ಯಂಡ್ ಮೀಟ್ ದ ಪರ್ಸನ್ ಅಬೌಟ್ ಹೂಮ್ ಐ ಟೋಲ್ಡ್ ಯು. ನಾನು ನಿಮಗೆ ಹೇಳಿದಂತಹ ವ್ಯಕ್ತಿಯನ್ನು ನಾಳೆ ಹೋಗಿ ಭೇಟಿಯಾಗೋಣ ಅಂತ ವಿದ್ಯಾರ್ಥಿ ಹೇಳ್ತಾನೆ. Krishna is not ready to wait till tomorrow morning. He requests his student to take him to the owner of the house on that day itself. There is no sense of postponing these matters. ಕೃಷ್ಣ ಏನಂತಾನೆ, ಅದನ್ನು ಮುಂದೆ ಹಾಕುವಂತಹ ಇಟ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ಪೋಸ್ಟ್ಪೋನಿಂಗ್. ಮುಂದೆ ಹಾಕೋದು ಬೇಡ. ವಿ ವಿಲ್ ಗೋ ಟುಡೇ ಓನ್ಲಿ. ಸಂಬಡಿ ಎಲ್ಸ್ ಮೇ ಬಿ ದೇರ್ ಬಿಫೋರ್ ಮೀ. ಕೃಷ್ಣ ಸೇಸ್ ಟು ಹಿಸ್ ಸ್ಟೂಡೆಂಟ್, ನಾನು ಹೋಗೋಕ್ಕಿಂತ ಮುಂಚೆ ಸಮ್ ಒನ್ ಮೇ ಕಮ್ ಆ್ಯಂಡ್ ಅಕ್ಯುಪೈ ದ ಹೌಸ್. ದಟ್ ಈಸ್ ದ ರೀಸನ್ ವೈ ವಿ ವಿಲ್ ಗೋ ಟುಡೇ ಓನ್ಲಿ ಅಂತ ಕೃಷ್ಣ ಹೇಳ್ತಾನೆ. ಐ ವಿಜುವಲೈಸ್ಡ್ ದ ಹೋಲ್ ಟೌನ್ ವೇಟಿಂಗ್ ಟು ಕ್ರೌಡ್ ಇನ್ ಟು ದ ಹೌಸ್ ಆ್ಯಂಡ್ ಫೈಟ್ ಫಾರ್ ಇಟ್. ಅದೇ ಸಮಯದಲ್ಲಿ ಕೃಷ್ಣ ಕ್ಲೋಸಸ್ ಹಿಸ್ ಐಸ್ ಆ್ಯಂಡ್ ಡ್ರೀಮ್ಸ್ ವಾಟ್ ಥೌಸಂಡ್ಸ್ ಆಫ್ ಪೀಪಲ್ ಕಮಿಂಗ್ ಫಾರ್ ಸರ್ಚ್ ಆಫ್ ದಟ್ ಹೌಸ್. ನೂರಾರು ಜನರು ಬಂದು ಅದೇ ಮನೆಯನ್ನು ಬಾಡಿಗೆ ನನಗೆ ಬೇಕು ಅನ್ನುವಂಥ ಘಟನೆಗಳು ಅವನ ಕಣ್ಣು ಮುಂದೆ ಬರೋದಕ್ಕೆ ಪ್ರಾರಂಭ ಆಗ್ತಾವು. ಆ್ಯಂಡ್ ಹೀ ರಿಕ್ವೆಸ್ಟ್ಸ್ ಹೀಸ್ ಸ್ಟೂಡೆಂಟ್ ಟು ಮೀಟ್ ದಟ್ ಡೇ ಓನ್ಲಿ ಇಟ್ ಸೆಲ್ಫ್. ಆ್ಯಂಡ್ ಹೀ ಕನ್ವಿನ್ಸಸ್ ಹೀಸ್ ಸ್ಟೂಡೆಂಟ್ ಟು ಗೋ ದೇರ್ ಆನ್ ದಟ್ ಡೇ ಈವ್ನಿಂಗ್ ಇಟ್ ಸೆಲ್ಫ್. clung to him. He took me to his house behind the market and then to someone a mile east of the market. First, the student took Krishna to his home which is behind the market. ಮಾಲ್ಗುಡಿ ಒಳಗಿರುವಂತಹ APMC ಮಾರ್ಕೆಟ್ನ ಹಿಂದ್ಗಡೆ ಇರುವಂತಹ ಮನೆಗೆ ಕೃಷ್ಣನ ವಿದ್ಯಾರ್ಥಿ ಮೊದಲು ಅವನನ್ನು ಕರ್ಕೊಂಡು ಹೋಗ್ತಾನೆ. ನಂತರ ಆ ಮನೆ ಕೊಡುವಂತಹ ವ್ಯಕ್ತಿಯ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ಯಲ್ಲಮ್ಮನ ಸ್ಟ್ರೀಟ್ ಅನ್ನೋದು ಆಡ್ತಾರೆ. ದೇ ಕ್ರಾಸ್ ಯಲ್ಲಮ್ಮನ ಸ್ಟ್ರೀಟ್. ಇಟ್ ವಾಸ್ a very narrow place with the tiles touching one's head and the chair completely filled the veranda. ಆ ಮನೆಯನ್ನು ಕೊಡುವಂತಹ ಒಬ್ಬ ವಯಸ್ಸಾದಂತಹ ವ್ಯಕ್ತಿಯ ಮನೆ, ಇಟ್ ಈಸ್ ದೇರ್ ಇನ್ ಯಲ್ಲಮ್ಮನ ಹೌಸ್, ಯಲ್ಲಮ್ಮನ ಓಣಿಯೊಳಗಿದೆ. ಆ್ಯಂಡ್ ದ ಟೈಲ್ಸ್ ಆರ್ ವೆರಿ ಲೋ, ದ ರೂಪ್ ಈಸ್ ವೆರಿ ಲೋ ಇನ್ ದಟ್ ಲೊಕ್ಯಾಲಿಟಿ. ಅಲ್ಲಿರುವಂತಹ ಮನೆಗಳ ಛಾವಣಿ ಬಹಳ ಕೆಳಗಿದೆ. ಅಲ್ಲಿ ಕೆಳಗಡೆ ಬಾಗಿ ಆ ಕಡೆ ಈ ಕಡೆ ಸಂಧಿಯೊಳಗೆ ಹಾದು ಕೃಷ್ಣ ಮತ್ತು ಅವನ ವಿದ್ಯಾರ್ಥಿ ಆ ಮನೆಯನ್ನು ಬಾಡಿಗೆ ಕೊಡುವಂತಹ ಒಬ್ಬ ವ್ಯಕ್ತಿಯ ಹತ್ರ ಹೋಗ್ತಾರೆ. ಒಂದು ದೇ ಗೋ ಟು ಅ ಹೌಸ್ ವೇರ್ ಇನ್ ದೇರ್ ಇಸ್ ಅ ಬಿಗ್ ಚೇರ್ ವಿಚ್ ಫಿಲ್ಸ್ ಕಂಪ್ಲೀಟ್ ವೆರಾಂಡಾ. ಇವರು ಹೋದಂತಹ ಮನೆಯ ಮುಂದೆ ಒಂದು ವರಾಂಡ ಇರುತ್ತದೆ. ಆ ವರಾಂಡಾದ ತುಂಬ ದೊಡ್ಡದಾದಂಥ ಚೇರನ್ನು ಹಾಕಿಕೊಂಡು ಒಬ್ಬ ಅಜ್ಜ ಕುಳಿತಿರ್ತಾನೆ.
The old man fussed about on my arrival and compelled me to sit on a stool. ಇವರಲ್ಲಿ ಹೋದ ನಂತರ ಆ ಮನೆಯ ಮುಂದೆ ಕುಳಿತಿರುವಂತಹ ವಯಸ್ಸಾದಂತಹ ವ್ಯಕ್ತಿ ಆಸ್ಕ್ಸ್ ಕೃಷ್ಣ ಟು ಸಿಟ್ ಆನ್ ಅ ಸ್ಟೂಲ್ which was placed on the edge of the veranda, and I was in constant danger of being tipped off into the street if I moved my limbs a little carelessly. ಕೃಷ್ಣನಿಗೆ ಒಂದು ಸ್ಟೂಲನ್ನು ಹಾಕಿರ್ತಾರೆ ಕಟ್ಟಿ ಮೇಲೆ, ಅದು ಬಹಳ ದಂಡಿಗೆ ಇಟ್ಟಿರ್ತಾರೆ, ಭಾಳ ಕಾನ್ಸಿಯಸ್ ಆಗಿ ಕೃಷ್ಣ ಕೂತ್ಕೊಳ್ತಾನೆ ಅದರ ಮೇಲೆ. ವೈ? ದೆರ್ ಇಸ್ ಎವ್ರಿ ಚಾನ್ಸ್ ಆಫ್ ಹೀ ಫಾಲಿಂಗ್ ಇನ್ ದ ಸ್ಟ್ರೀಟ್, ಕಟ್ಟೆಯಿಂದ ಜಾರಿ ಕೆಳಗೆ ಬೀಳುವಂಥ ಚಾನ್ಸ್ ಇರ್ತದೆ, ಅದಕ್ಕಾಗಿ ಭಾಳ ಕೇರ್ಫುಲ್ಲಾಗಿ ಕೂತ್ಕೊಳ್ತಾನೆ. ಅ ಸೈಲೆನ್ಸ್ ಫೆಲ್ ಬಿಟ್ವೀನ್ ಅಸ್. ಐ ಬ್ರೋಕ್ ಇಟ್ ಬೈ ಆಸ್ಕಿಂಗ್ ಆರ್ ಯು ದ ಓನರ್ ಆಫ್ ದ ಹೌಸ್. ಇಬ್ಬರು ಸುಮ್ಮನೆ ಕೂತು ಬಿಡ್ತಾರೆ, ವಯಸ್ಸಾದಂಥ ಮುದುಕ ಮತ್ತು ಕೃಷ್ಣ. ಆವಾಗ ಕೃಷ್ಣ ಆ ವಯಸ್ಸಾದಂಥ ಮುದುಕನನ್ನು ಕೇಳ್ತಾನೆ, ಆರ್ ಯು ದ ಓನರ್ ಆಫ್ ದ ಹೌಸ್, ಮನೆಯ ಮಾಲೀಕರು ನೀವೇ ಏನ್ರಿ ಅಂತ ಕೇಳ್ತಾನೆ. ದ ಓಲ್ಡ್ ಮ್ಯಾನ್ ರಿಪ್ಲೈಸ್, ನೋ, ಐ ಆಮ್ ನಾಟ್ ದ ಓನರ್ ಆಫ್ ದ ಹೌಸ್. ಆ್ಯಂಡ್ ಹಿ ಸ್ಟಾರ್ಟ್ಸ್ ಟೆಲ್ಲಿಂಗ್ ಕೈಂಡ್ ಆಫ್ ಫಿಲಾಸಫಿ. ಮುದುಕ ಒಂದು ಫಿಲಾಸಫಿಯನ್ನು ಹೇಳ್ತಾನೆ, ಏನು ಅಂತಂದರೆ, ಗಾಡ್ ಈಸ್ ದ ಓನರ್ ಆ್ಯಂಡ್ ಐ ಆಮ್ ಹಿಸ್ ಸ್ಲೇವ್. ದೇವರು ಈ ಜಗತ್ತೆನ್ನುವಂತಹ ಮನೆಯ ಮಾಲೀಕ ದೇವರು, ನಾವೆಲ್ಲರೂ ಅವನ ಗುಲಾಮರು ಅಂತ ಫಿಲಾಸಫಿಯನ್ನು ಹೇಳ್ತಾನೆ. ಆವಾಗ ಕೃಷ್ಣ ಆಸ್ಕ್ಸ್, ವಾಟ್ ಈಸ್ ದ ರೆಂಟ್, ಮನೆ ಬಾಡಿಗೆ ಎಷ್ಟು ಅಂತ ಕೃಷ್ಣ ಕೇಳ್ತಾನೆ. ಆವಾಗ ದ ಓಲ್ಡ್ ಮ್ಯಾನ್ ಸೇಸ್, ಫಸ್ಟ್ ಸಿ ದ ಹೌಸ್ ಆ್ಯಂಡ್ ಟೆಲ್ ಮೀ ಇಫ್ ಯು ಲೈಕ್ ಇಟ್. ಮೊದಲು ಮನೆಯನ್ನು ನೋಡು, ನಿನಗಿಷ್ಟ ಆದರೆ ದೆನ್ ಐ ವಿಲ್ ಟಾಕ್ ಅಬೌಟ್ ದ ರೆಂಟ್ ಅಂತ ಓಲ್ಡ್ ಮ್ಯಾನ್ ಹೇಳ್ತಾನೆ. I felt rather cowed by his authoritarian manner. I ventured, I can't do anything unless I know something about it. He shook his head reflectively. Do you want the garage or not? ಕೃಷ್ಣ ಕೇಳ್ತಾನೆ, ಅದರ ಬಾಡಿಗೆ ಎಷ್ಟು ಅಂತ ಕೇಳಿದಾಗ ಮುದುಕ ಮೊದಲು ಮನೆಯನ್ನು ನೋಡು, ಆನಂತರ ಡಿಸೈಡ್ ಮಾಡೋನು ಅಂತಾನೆ. ಆವಾಗ ದ ಓಲ್ಡ್ ಮ್ಯಾನ್ ಆಸ್ಕ್ಸ್ ಅನದರ್ ಕ್ವೆಶನ್, ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನು ಅಂತಂದರೆ, ಡು ಯು ವಾಂಟ್ ಅ ಗರಾಜ್ ಆರ್ ನಾಟ್, ನೀನು ಗ್ಯಾರೇಜ್ ಬೇಕೋ ಬೇಡವೋ ಅಂತ ಕೃಷ್ಣನನ್ನು ಕೇಳ್ತಾರೆ. ಹ್ಯಾಸ್ ಇಟ್ ಎ ಗ್ಯಾರಾಜ್ ಐ ಆಸ್ಕ್ಡ್. ಕೃಷ್ಣ ಆಸ್ಕ್ಸ್, ಆ ಮನೆಗೆ ಗ್ಯಾರೇಜ್ ಕೂಡ ಒಂದಿದೆಯಾ ಅಂತ ಕೇಳ್ತಾನೆ. ಡೋಂಟ್ ಆಸ್ಕ್ ಆಲ್ ದಟ್ ನಾವ್, ಸೆಡ್ ದ ಓಲ್ಡ್ ಮ್ಯಾನ್, ಅನ್ಲೆಸ್ ಐ ನೋ ಫಸ್ಟ್ ಇಫ್ ಇಟ್ ಹ್ಯಾಸ್ ಅ ಗ್ಯಾರೇಜ್ ಐ ಸೆಡ್. ಮನಿ ಗ್ಯಾರೇಜ್ ಐತೋ ಇಲ್ಲೋ ಮೊದಲು ಹೇಳ್ರಿ ಅಂತ ಕೃಷ್ಣ ಕೇಳ್ತಾನೆ. ಅದೆಲ್ಲ ನಿನಗೆ ಬೇಕಾದಂಥ ಪ್ರಶ್ನೆ ಅಲ್ಲ, ನಿನಗೆ ಬೇಕೋ ಬೇಡೋ ಅಷ್ಟ ಹೇಳು ಅಂತ ಕೃಷ್ಣನ ಆ ಮುದುಕ ಹೇಳ್ತಾನೆ. ಆವಾಗ ಆ ಓಲ್ಡ್ ಮ್ಯಾನ್ ಸೇಸ್, ಯು ವಾಂಟ್ ಎವ್ರಿಥಿಂಗ್ ಟು ಬಿ ಟೋಲ್ಡ್ ಫಸ್ಟ್. ಹೀ ಸ್ನ್ಯಾಪ್ಡ್ ವಿತ್ ಡಿಸ್ಗಸ್ಟ್. ಏನೋ ಮಾರಾಯ, ನಿನಗೆ ಮೊದಲೇ ಎಲ್ಲ ಹೇಳಬೇಕಾ, ಡೋಂಟ್ ಯು ವಾಂಟ್ ಟು ಗೋ ಆ್ಯಂಡ್ ಸಿ ದ ಹೌಸ್ ಅಂತ ಓಲ್ಡ್ ಮ್ಯಾನ್ ಆಸ್ಕ್ಸ್ ಕೃಷ್ಣ. Before you say anything yourself, go away. I am not prepared to talk to you anymore. I don't want to give you my house. I have seen hundreds like you who come and ask questions and vanish out of sight. Old man, he gets angry over Krishna because he says, I have seen thousands of people coming and doing the inquiry and then later on would not return to lend the house. ಇಂಥವ್ರು 1000 ಜನ ನೋಡೇನು ನಾನು, ಬಂದು ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಅತ್ತಾಗ ಹೋಗ್ತಾರೆ, ನೀನು ಬಂದು ನೋಡ್ತೀಯೋ ಇಲ್ಲೋ ಅಂತ ಕೇಳ್ತಾನೆ. ಕೃಷ್ಣ ಆಸ್ಕ್ಸ್, ವಾಟ್ ಈಸ್ ದ ಮ್ಯಾಟರ್ ವಿತ್ ಯು, ಐ ಆಸ್ಕ್ಡ್ ಇಂಡಿಗ್ನೆಂಟ್ಲಿ. ಹಿ ಬೆಂಟ್ ಕ್ಲೋಸ್ ಟು ಮೈ ಫೇಸ್ ಆ್ಯಂಡ್ ಸೆಡ್, ಐ ಆಮ್ ಸೆಮಿ ಬ್ಲೈಂಡ್ till 3 months ago I could see ಕ್ಲಿಯರ್ಲಿ ಬಟ್ ಇಟ್ ಕೇಮ್ ಆನ್ ಸಡನ್ಲಿ. ಆವಾಗ ಮುದುಕ ಈ ರೀತಿ ಕೃಷ್ಣನಿಗೆ ಮುಖದ ಮೇಲೆ ಬಂದು ಹೇಳ್ತಾನೆ, ಐ ಆಮ್ ಸ್ಲೈಟ್ಲಿ ಬ್ಲೈಂಡ್, ಐ ಹ್ಯಾವ್ ಲಾಸ್ಟ್ ಮೈ ಐ ಸೈಟ್ 3 months ago. 3 ತಿಂಗಳಿಗಿಂತ ಮುಂಚೆ ನನ್ನ ಕಣ್ಣುಗಳೆಲ್ಲ ಸರಿಯಾಗಿ ಇದ್ವು, ಈಗ ಸ್ವಲ್ಪ ಡಿಮ್ ಆಗಿದೆ ಅಂತ ಹೇಳ್ತಾನೆ. ಆ್ಯಂಡ್ ಐ ಕಾಂಟ್ ಟಾಕ್ ವಿದೌಟ್ ಪಾಲ್ಟರಿಂಗ್, ದ್ಯಾಟ್ಸ್ ವಾಟ್ ಪ್ಯಾರಾಲಿಸಿಸ್ ಹ್ಯಾಸ್ ಡನ್ ಫಾರ್ ಮೀ. ಸ್ಪೀಕಿಂಗ್ ಈಸ್ ಅ ಸ್ಟ್ರೇನ್ ಟು ಮೀ. ದ ಓಲ್ಡ್ ಮ್ಯಾನ್ ಆಲ್ಸೋ ಟೆಲ್ಸ್, I have been suffering from paralysis and I am not able to talk properly because of the illness I am suffering by. ನನಗೆ ಕಣ್ಣು ಕಾಣೋದಿಲ್ಲ, ಪ್ಯಾರಾಲಿಸಿಸ್ ಇದೆ ಅಂತ ಮುದುಕ ಕೃಷ್ಣನಿಗೆ ಹೇಳ್ತಾನೆ. ಅದರ್ವೈಸ್ ಐ ಆಮ್ ಪ್ರಿಪೇರ್ಡ್ ಟು ಸಿಟ್ ಹಿಯರ್ ಅ ಹೋಲ್ ಡೇ ಆ್ಯಂಡ್ ವ್ಯಾಗ್ ಮೈ ಟಂಗ್ ಟು ಯುವರ್ ಹಾರ್ಟ್ಸ್ ಕಂಟೆಂಟ್. ಇಲ್ಲ ಅಂತಂದರೆ ನೀನು ಏನು ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾನು ಉತ್ತರವನ್ನು ಕೊಡುವುದಕ್ಕೆ ರೆಡಿ ಇದ್ದೆ, ಆದರೆ ಬಿಕಾಸ್ ಆಫ್ ಪ್ಯಾರಾಲಿಸಿಸ್ ಐ ಆಮ್ ನಾಟ್ ಏಬಲ್ ಟು ಟಾಕ್ ಪ್ರಾಪರ್ಲಿ ಅಂತ ಯಾರು ಆ ಮುದುಕ ಕೃಷ್ಣನಿಗೆ ಹೇಳ್ತಾನೆ.
I will send the boy along with the key, see the house and then come and talk to me. The old man says, I will hand over the keys to the boy. They must go and see the house and come back again. Then we will talk about other things. Anta old man tells Krishna. All right, I said. He called a boy, pressed into his hand a large rusty key, and said, show this master the bungalow, show him every cupboard, he commanded. I followed the boy out. On the way, I tried to engage him in friendly conversation, but he did not want it. ಫೈನಲಿ ದ ಓಲ್ಡ್ ಮ್ಯಾನ್ ಕಾಲ್ಸ್ ಅಪಾನ್ ಅ ಬಾಯ್, ಒಂದು ಹುಡುಗನನ್ನು ಕರೆದು ಅವನ ಕೈಯಲ್ಲಿ ಜಂಗ್ ಹತ್ತಿದಂಥ ಕೀಲಿ ಕೈಗಳ ಒಂದು ಬಂಚನ್ನು ಕೊಡ್ತಾನೆ. ಇಬ್ಬರನ್ನು ಜೋಡು ಮಾಡಿ ಮನೆಯನ್ನು ನೋಡ್ಕೊಂಡು ಬರ್ರಿ ಅಂತ ಕಳಿಸ್ತಾನೆ. ಆ ಸಮಯದಲ್ಲಿ ಕೃಷ್ಣ ಟ್ರೈಸ್ ಟು ಡೆವಲಪ್ ಅ ಕನ್ವರ್ಸೇಷನ್, ಅ ಫ್ರೆಂಡ್ಲಿ ಕನ್ವರ್ಸೇಷನ್ ವಿತ್ ದ ಬಾಯ್, ಬಟ್ ದ ಬಾಯ್ ಈಸ್ ನಾಟ್ ರೆಡಿ ಟು ಟಾಕ್ ಅ ಸಿಂಗಲ್ ವರ್ಡ್ ವಿತ್ ಕೃಷ್ಣ. ಆ ಮಗುವಿನ ಜೊತೆ, ಆ ಹುಡುಗನ ಜೊತೆ ಮಾತನಾಡಬೇಕು ಅಂತ ಕೃಷ್ಣ ಪ್ರಯತ್ನ ಪಡ್ತಾನೆ, ಆದರೆ ಹುಡುಗ ಏನನ್ನು ಮಾತನಾಡುವುದಿಲ್ಲ. ಹಿ ಹ್ಯಾಡ್ ಹಿಸ್ ಪಾಕೆಟ್ ಫಿಲ್ಡ್ ವಿತ್ ಫ್ರೈಡ್ ನಟ್ಸ್ ಆ್ಯಂಡ್ ವಾಸ್ ಸೀಸ್ಲೆಸ್ಲಿ ಟ್ರಾನ್ಸ್ಫರಿಂಗ್ ದೆಮ್ ಟು ಹಿಸ್ ಮೌತ್. ಆ ಹುಡುಗನ ಕಿಸೆಯಲ್ಲಿ ಏನು ಹುರಿದಂಥ ಶೇಂಗಾ ಇರ್ತವೆ, ಆ ಕಿಸೆಯಿಂದ ತೆಗೆಯೋದು, ತುರ್ಕೋದು ಮಾಡ್ತಾ ಇರ್ತಾನೆ. ಹಿ ವಾಕ್ಡ್ 10 yards ಅಹೆಡ್. ವಾಟ್ ಕ್ಲಾಸ್ ಆರ್ ಯು ರೀಡಿಂಗ್ ಇನ್? ಐ ವಾಂಟ್ ರೀಡ್, ಹಿ ರಿಪ್ಲೈಡ್. ಕೃಷ್ಣ ಮತ್ತೂ ಪ್ರಯತ್ನ ಮಾಡಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಎಷ್ಟನೇತ್ತು ಹೋಗ್ತೀಯೋ ತಮ್ಮ ಅಂತಂದಾಗ ಆ ಹುಡುಗ ಏನಂತಾನೆ, ಐ ವಾಂಟ್ ರೀಡ್, ನಾನು ಓದೋದಿಲ್ಲ, ಶಾಲೆಗೆ ಹೋಗೋದಿಲ್ಲ. ಹಿ ಟಾಸ್ಡ್ ದ ಕೀ ಅಪ್ ಆ್ಯಂಡ್ ಕಾಟ್ ಇಟ್ ಇನ್ ಮಿಡ್ ಏರ್. ಹಿ ಲೆಡ್ ಮೀ ಥ್ರೂ ಸಮ್ ಮೇಜ್ ಆಫ್ ಲೇನ್ಸ್ ಆ್ಯಂಡ್ ಟುಕ್ ಮೀ ಟು ಸರಯು ಸ್ಟ್ರೀಟ್. ಹಲವಾರು ಸಂಧಿಗೊಂದಿಗಳನ್ನು ಸುತ್ತಿ ಆ ಹುಡುಗ ಫೈನಲಿ ಟೇಕ್ಸ್ ಕೃಷ್ಣ ಟು ಸರಯು ಸ್ಟ್ರೀಟ್ ಇನ್ ಫ್ರಂಟ್ ಆಫ್ ದಟ್ ಹೌಸ್. ಮೈನ್ ವಾಸ್ ದ ಲಾಸ್ಟ್ ಹೌಸ್ ಇನ್ ಅ ಪರ್ಟಿಕ್ಯುಲರ್ ರೋ. ಆ ಸರಯು ಸ್ಟ್ರೀಟಲ್ಲಿರುವಂತಹ ಸಾಲಿನಲ್ಲಿ ಕೊನೆಯ ಮನೆ ಅದಾಗಿರ್ತದೆ. ಐ ಲೈಕ್ಡ್ ಇಟ್ ಅಟ್ ಫಸ್ಟ್ ಸೈಟ್. ಮೊದಲ ನೋಟದಲ್ಲೇ ಕೃಷ್ಣನಿಗೆ ಮನೆ ಭಾಳ ಇಷ್ಟ ಆಗ್ತದೆ. ಅ ಸ್ಮಾಲ್ ವುಡನ್ ಗೇಟ್, 10 yards ಆಫ್ ಗಾರ್ಡನ್ ಸ್ಪೇಸ್. ಆ ಮನೆಗೆ ಒಂದು ಕಟ್ಟಿಗೆಯಿಂದ ಮಾಡಿದಂತಹ ಗೇಟ್ ಇದೆ, ಸ್ಮಾಲ್ ವುಡನ್ ಗೇಟ್, ಆ್ಯಂಡ್ ಇಟ್ ಹ್ಯಾಸ್ 10 yards ಆಫ್ ಗಾರ್ಡನ್, and there is also a small garden in front of the house. And then 4 steps up to a gabled veranda. ಅದಕ್ಕೊಂದು ಕಟ್ಟೆ ಇರ್ತದೆ, ವರಾಂಡ ಇರ್ತದೆ. ಆ ವರಾಂಡಕ್ಕೆ 4 ಮೆಟ್ಟಿಲುಗಳಿರ್ತವೆ. ದೇರ್ ವಾಸ್ ಅ ಸ್ಮಾಲ್ ರೂಮ್ ಓಪನಿಂಗ್ ಆನ್ ದ ವೆರಾಂಡಾ, ಡಿಟ್ಯಾಚ್ಡ್ ಫ್ರಮ್ ದ ಮೇನ್ ಹೌಸ್. ಆ ಕಟ್ಟೆಯ ಮೇಲೆ ಒಂದು ಸಣ್ಣ ಕೋಲಿಯನ್ನು ಕಟ್ಟಿರ್ತಾರೆ. ಅದಕ್ಕೆ ಮತ್ತು ಮೇನ್ ಹೌಸ್ಗೆ, ಮೇನ್ ದೊಡ್ಡ ಮನೆಗೆ ಯಾವುದೇ ಲಿಂಕ್ ಇರೋದಿಲ್ಲ. ಕೃಷ್ಣ ಹೇಳ್ತಾನೆ, I went in and through the window open a lovely view of Saryu street when I have nothing else to do, I told myself. ಕಿಟಕಿಯನ್ನು, ಮನೆಯನ್ನು ಓಪನ್ ಮಾಡಿದ ನಂತರ ಕಿಟಕಿಯನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಕೃಷ್ಣನಿಗೆ ಸರಯು ಸ್ಟ್ರೀಟ್ ಎಲ್ಲ ಕಾಣ್ತದೆ, ಆ ಓಣಿ ಪೂರ ಕಾಣ್ತದೆ. ಆವಾಗ ತನ್ನಷ್ಟಕ್ಕೆ ತಾನೇ ಅಂದ್ಕೊಳ್ತಾನೆ, ಏನೋ ಕೆಲಸ ಇಲ್ಲದೆ ಬೇಸರ ಆದಾಗ, ಐ ಕ್ಯಾನ್ ಓಪನ್ ದಿಸ್ ವಿಂಡೋ ಆ್ಯಂಡ್ ಲುಕ್ ಇನ್ ಟು ದ ಸರಯು ಸ್ಟ್ರೀಟ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿ ಅಂದ್ಕೊಳ್ತಾನೆ. ಐ ಕ್ಯಾನ್ ವಾಚ್ ದ ಗೋಯಿಂಗ್ಸ್ ಆನ್ ಆಫ್ ಸರಯು ಸ್ಟ್ರೀಟ್. ಸರಯು ಸ್ಟ್ರೀಟ್ನಲ್ಲಿ ಏನೇನಾಗ್ತದೆ ಎಲ್ಲವನ್ನು ನೋಡ್ಬೋದು ಅಂತ ಅಂದ್ಕೊಳ್ತಾನೆ. ದಿಸ್ ರೂಮ್ ಈಸ್ ಎವಿಡೆಂಟ್ಲಿ ಬಿಲ್ಟ್ ಫಾರ್ ಮೀ, ವೇರ್ ಐ ಕ್ಯಾನ್ ಸ್ಟಡಿ ಆ್ಯಂಡ್ ರೈಟ್ ವಿದೌಟ್ ಡಿಸ್ಟರ್ಬಿಂಗ್ ದ ಹೌಸ್ ಹೋಲ್ಡ್ ಆರ್ ಬೀಯಿಂಗ್ ಡಿಸ್ಟರ್ಬ್. ಆ ಮನೆಯ ಮುಂದೆ ಏನು ಸಣ್ಣ ರೂಮ್ ಇರ್ತದಲ್ಲ, ಈ ರೂಮ್ ನನಗಾಗಿ ಕಟ್ಟಿದ್ದಾರೆ, ಯಾಕಂತಂದರೆ ನಾನು ಈ ರೂಮ್ನಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡ್ಬೋದು, ಬರಿಬೋದು, ಮನೆಯಿಂದ ಹೆಂಡತಿ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಲಾರ್ದೆ ಅಂದ್ಕೊಳ್ತಾನೆ. Why has this been untended so long? I asked the boy, without hoping for a reply, as the boy waited for me, tossing up the lock and key, but he seemed to have melted towards me and promptly replied. ಆ ಹುಡುಗನಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಇಷ್ಟನೇ ಈ ಮನೆ ಹಂಗೆ ಯಾಕೆ ಬಿಟ್ಟಿದ್ರು ಅಂತ. ಕೃಷ್ಣ ದ ಬಾಯ್ ಸೇಸ್, ಬಿಕಾಸ್ ಗ್ರ್ಯಾಂಡ್ ಫಾದರ್ ರೆಫ್ಯೂಸಸ್ ಟು ಗಿವ್ ಇಟ್. ಹುಡುಗ ಒಂದು ಉತ್ತರ ಹೇಳ್ತಾನೆ, ಏನು ಯಾಕಂತಂದರೆ ಈ ಮನೆಯನ್ನು ಬಾಡಿಗೆ ಕೊಡೋದಕ್ಕೆ ಅಜ್ಜನಿಗೆ ಇಷ್ಟ ಇಲ್ಲ, ಅದಕ್ಕಾಗಿ ಈ ರೀತಿ ಉಳಿದಿದೆ ಅಂತ ಹೇಳ್ತಾನೆ. 15 days ago, 15 ದಿನಗಳ ಮುಂಚೆ. ಈಸ್ ದಟ್ ಆಲ್ ಐ ಆಸ್ಕ್ಡ್, ಬಟ್ ಹೀ ಸಡನ್ಲಿ ಲ್ಯಾಪ್ಸ್ಡ್ ಇನ್ ಟು ಹಿಸ್ ಸೈಲೆಂಟ್ ವೇಸ್ ಒನ್ಸ್ ಅಗೇನ್. ಅಷ್ಟೇ ಮಾತನಾಡಿ ಹುಡುಗ ಸೈಲೆಂಟ್ ಆಗಿಬಿಡ್ತಾನೆ. ಐ ಲೈಕ್ಡ್ ದ ಹೌಸ್ ವೆರಿ ಮಚ್. ಕೃಷ್ಣನಿಗೆ ಆ ಮನೆ ಭಾಳಷ್ಟು ಇಷ್ಟ ಆಗ್ತದೆ. ದಿಸ್ ಮಸ್ಟ್ ಬಿ ಹರ್ ರೂಮ್ ಆ್ಯಂಡ್ ದ ಚೈಲ್ಡ್ಸ್, ಐ ಟೋಲ್ಡ್ ಮೈ ಸೆಲ್ಫ್. ಇನ್ನೊಂದು ರೂಮ್ ನೋಡ್ತಾನೆ, ಇದು ಸುಶೀಲಾ ಮತ್ತು ಮಗುವಿಗೆ
ಈ ರೂಮು ನನಗೆ ಓದುವುದಕ್ಕೆ ಮುಂದಿರುವಂತಹ ರೂಮು, ಕಿಚನ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ಅದರ್ ಪೋರ್ಷನ್ಸ್ ಆಫ್ ದ ಹೌಸ್ ವೇರ್ ಆಲ್ಸೋ ಸ್ಯಾಟಿಸ್ಫ್ಯಾಕ್ಟರಿ ಆ್ಯಂಡ್ ದೇರ್ ಆರ್ ಸಮ್ ಟ್ರೀಸ್ ಅರೌಂಡ್ ದ ಹೌಸ್. ಮನೆ ಸುತ್ತಮುತ್ತಲು ಮರಗಳದಾವು, ಆ ಮರಗಳಲ್ಲಿ ಮಂಗಗಳು ಹತ್ತುವುದು ಇಳಿಯುವುದು ಮಾಡ್ತಿರ್ತಾವು. ಅವುಗಳನ್ನು ನೋಡ್ತಾ ಮಗು ಖುಷಿ ಪಡ್ತದೆ ಅನ್ನುವಂಥ ವಿಚಾರಗಳು ಕೂಡ ಕೃಷ್ಣನ ತಲೆಯಲ್ಲಿ ಬರ್ತವೆ. ಐ ವೆಂಟ್ ಬ್ಯಾಕ್ ಟು ದ ಓಲ್ಡ್ ಮ್ಯಾನ್ ಆ್ಯಂಡ್ ಸೆಡ್ ಐ ವಿಲ್ ಟೇಕ್ ದ ಹೌಸ್, ವಾಟ್ ಈಸ್ ದ ರೆಂಟ್. ಫೈನಲಿ both the boy and Krishna goes back to the old man and Krishna says, I want the house, I liked it, and what is the rent. ಆ ಮನೆಯ ಬಾಡಿಗೆ ಎಷ್ಟು ಅಂತ ಕೃಷ್ಣ ಅಜ್ಜನನ್ನು ಕೇಳ್ತಾನೆ. he reflected, do you want it with or without a garage. ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಅಜ್ಜ, ಏನು ಗ್ಯಾರೇಜ್ ಬೇಕು ಅಥವಾ ಬೇಡೋ ಅಂತ ಕೇಳ್ತಾನೆ. ಅವಾಗ ಕೃಷ್ಣ, I studiously avoided asking if it had a garage at all, and where I merely said with a trembling diplomacy, what will be the difference with or without, suppose I want a garage. ಗ್ಯಾರೇಜನ್ನು ತೆಗೆದುಕೊಂಡ್ರೆ ಅಥವಾ ಬಿಟ್ಟರೆ ಏನು ವ್ಯತ್ಯಾಸ ಇದೆ ಅಂತ ಕೃಷ್ಣ ಅಜ್ಜನನ್ನು ಕೇಳ್ತಾನೆ. ಹಶ್, ಅಜ್ಜ ಹೇಳ್ತಾನೆ. he made a gesture of utter despair. Keep quiet ಅಂತ ಮುದುಕ ಮಾಡ್ತಾನೆ. I don't like you to brag about all that unnecessarily empty talk. Don't pretend you own a car. If I have come walking, even if I am blind, do you think I can't notice it. ಕೃಷ್ಣನಿಗೆ ಹೇಳ್ತಾನೆ, ನಾನೇನು ಗೊತ್ತಿಲ್ಲ ನಿನಗೆ, ನೀನು ನಡ್ಕೊತ ಬಂದೀಯ, ಕಾರ್ ಇದೆ ಅಂತ ಒಂದು ನಾಟಕ ಮಾಡೋಕ್ಕೆ ಹೋಗ್ಬೇಡ ಅಂತ ಕೃಷ್ಣನಿಗೆ ಬ್ಲೇಮ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೃಷ್ಣ ಲೂಸಸ್ ಹಿಸ್ ಪೇಷನ್ಸ್, ಅವನಿಗೂ ಸಿಟ್ಟು ಬರ್ತದೆ. ಬಂದು ಹೇಳ್ತಾನೆ, ಲುಕ್ ಹಿಯರ್, ಐ ಕ್ರೈಡ್ ಲೂಸಿಂಗ್ ಆಲ್ ಪೇಷನ್ಸ್. ಇಫ್ ಯು ಆರ್ ಲೆಟ್ಟಿಂಗ್ ದ ಹೌಸ್, ಲೆಟ್ ಇಟ್, ಅದರ್ವೈಸ್ ಡೋಂಟ್ ಟಾಕ್ ಆಫ್ ಮ್ಯಾಟರ್ಸ್ ವಿಚ್ ಆರ್ ನಾಟ್ ಯುವರ್ ಕನ್ಸರ್ನ್. ನಿನಗೆ ಮನೆಯನ್ನು ಬಾಡಿಗೆ ಕೊಡೋದಿತ್ತಂದರೆ ದೆನ್ ಗಿವ್, ಅದರ್ವೈಸ್ ಡೋ ನಾಟ್ ಟಾಕ್ ಅಬೌಟ್ ಆಲ್ ದ ಅದರ್ ಥಿಂಗ್ಸ್ ಆಫ್ ಮೈ ಪರ್ಸ್ನಲ್ ಲೈಫ್ ಅಂತ ಕೃಷ್ಣ ಆ ಮುದುಕನಿಗೆ ಹೇಳ್ತಾನೆ. ಐ ಆಮ್ ಮೈ ಸೆಲ್ಫ್ ಅ ಟೀಚರ್ ಆ್ಯಂಡ್ ಐ ಟೀಚ್ 1,000 ಬಾಯ್ಸ್ ಇನ್ ದಟ್ ಕಾಲೇಜ್, ಮೈಂಡ್ ಯು. ಹಿ ವಾಸ್ ಗ್ರೇಟ್ಲಿ ಇಂಪ್ರೆಸ್ಡ್. ಕೃಷ್ಣ ಹೇಳ್ತಾನೆ, ಐ ಆಮ್ ಅ ಟೀಚರ್, ಐ ಟೀಚ್ 1,000 ಸ್ಟೂಡೆಂಟ್ಸ್. ನಾನು 1000 ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾನೆ, ನೀನು ನನಗೆ ಪಾಠ ಹೇಳಕತ್ತೀಯಲ್ಲ ಅಂತ ಅಂದಾಗ ಆ ಮುದುಕ ಬಿಕಮ್ಸ್ ವೆರಿ ಇಂಪ್ರೆಸ್ಡ್. ಹಿ ಸೇಸ್, ಕಾಲೇಜ್ ಟೀಚರ್. ಹಿ ಗೇವ್ ಅ ಸಲ್ಯೂಟ್ ವಿತ್ ಬೋತ್ ಹ್ಯಾಂಡ್ಸ್. ಎರಡು ಕೈಗಳನ್ನು ಎತ್ತಿ ಮುಗಿತಾನೆ ಕಾಲೇಜ್ ಟೀಚರ್ ಅಂದಾಗ. ಐ ರೆವರ್ ಕಾಲೇಜ್ ಟೀಚರ್ಸ್, ಅವರ್ ಗುರೂಸ್, ಮೆರಿಟೋರಿಯಸ್ ಡೀಡ್ಸ್ ಇನ್ ಪ್ರೀವಿಯಸ್ ಬರ್ತ್ಸ್ ಮೇಕ್ ದೆಮ್ ಗುರೂಸ್ ಇನ್ ದಿಸ್ ಲೈಫ್. ಮುದುಕನ ಪ್ರಕಾರ ಶಿಕ್ಷಕರಾಗುವವರು ಹಿಂದಿನ ಜನ್ಮದಲ್ಲಿ ಅವರು ಮಾಡಿದಂಥ ಪುಣ್ಯ ಕರ್ಮಗಳಿಂದ ಈ ಜನ್ಮದಲ್ಲಿ ಶಿಕ್ಷಕರಾಗಿರ್ತಾರೆ ಅಂತ ಆ ಮುದುಕ ಕೃಷ್ಣನಿಗೆ ಹೇಳ್ತಾನೆ. ಐ ಆಮ್ ಸೋ ಹ್ಯಾಪಿ, ಐ ಓನ್ಲಿ ವಾಂಟೆಡ್ ಅ ಗುಡ್ ಕಲ್ಚರ್ಡ್ ಫ್ಯಾಮಿಲಿ. ಮುದುಕ ಏನಂತಾನೆ, ಐ ಆಮ್ ವೆರಿ ಹ್ಯಾಪಿ, ಹೀಸ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಹೌಸ್ ಓನರ್ ಆರ್ ಅ ಗುಡ್ ಆ್ಯಂಡ್ ಕಲ್ಚರ್ಡ್ ಫ್ಯಾಮಿಲಿ. ನಾನು ಇಲ್ಲಿವರೆಗೂ ಒಳ್ಳೆಯ ಮತ್ತು ಸುಸಂಸ್ಕೃತ ಜನರಿಗಾಗಿ ನಾನು ಕಾಯ್ತಾ ಇದ್ದೆ. ಐ ಥಿಂಕ್ ಐ ಹ್ಯಾವ್ ಗಾಟ್ ಅಂತ ಮುದುಕ ಕೃಷ್ಣನಿಗೆ ಹೇಳ್ತಾನೆ. ಎವ್ರಿಬಡಿ ನೋಸ್ ಹೌ ಗುಡ್ ವಿ ಆರ್ ಆ್ಯಂಡ್ ಹೌ ಕಲ್ಚರ್ಡ್ ಅವರ್ ಫ್ಯಾಮಿಲಿ ಈಸ್, ಐ ರಿಪ್ಲೈಡ್ ಹಾಟಿಲಿ. ಕೃಷ್ಣನು ಹೇಳ್ತಾನೆ, ಎಂಟೈರ್ ಟೌನ್ ಆಫ್ ಮಾಲ್ಗುಡಿ ನೋಸ್ ಹೌ ಗುಡ್ ವಿ ಆರ್ ಆ್ಯಂಡ್ ಹೌ ಕಲ್ಚರ್ಡ್ ವಿ ಆರ್. ನಾವು ಎಷ್ಟು ಒಳ್ಳೆಯವರು ಅಂತ ಎಲ್ಲ ಇಡೀ ಊರಿಗೆ ಗೊತ್ತಿದೆ ಅಂತ ಕೃಷ್ಣ ಮುದುಕನಿಗೆ ಹೇಳ್ತಾನೆ. ಆ್ಯಂಡ್ ಹಿ ವಾಸ್ ಇಂಪ್ರೆಸ್ಡ್. ಹಿಸ್ ಫೇಸ್ beamed with relief. Do you know why I want a cultured family? He whispered as if it were a state secret. I am going away to live with my son after letting the house, and I want someone who will send me the rent without fail. ಯಾಕೆ ನನಗೆ ಒಳ್ಳೆಯ ಜನ ಯಾಕೆ ಬೇಕಾಗಿದ್ದರು ಅಂತಂದರೆ, ಆ ಮನೆಯನ್ನು ಬಾಡಿಗೆ ಕೊಟ್ಟ ನಂತರ ನಾನು ಇಲ್ಲಿರುವುದಿಲ್ಲ. ಹೂ ವಿಲ್ ಸೆಂಡ್ ಮೀ ದ ರೆಂಟ್ ಪ್ರಾಪರ್ಲಿ, ಐ ವಾಂಟ್ ಸಚ್ ಪೀಪಲ್ ಅಂತ ಮುದುಕ ಹೇಳ್ತಾನೆ. ಡಿಪೆಂಡ್ ಅಪಾನ್ ಮೀ, ಐ ಸೆಡ್, ನನ್ನನ್ನು ನಂಬ್ರಿ, ನಾನು ಸರಿಯಾಗಿ ಪ್ರತಿ ತಿಂಗಳು ಸರಿಯಾಗಿ ಬಾಡಿಗೆಯನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ವಾಟ್ ಶಲ್ ಐ ಹ್ಯಾವ್ ಟು ಪೇ ಯು, ಈಗಾದರೂ ಬಾಡಿಗೆ ಎಷ್ಟು ಅಂತ ಹೇಳ್ರಿ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ದ ಓಲ್ಡ್ ಮ್ಯಾನ್ ಸೇಸ್ 25 ಆನ್ ದ 5th ಆಫ್ ಎವ್ರಿ ಮಂತ್. 25 ರೂಪಾಯಿ ಪ್ರತಿ ತಿಂಗಳ 5ನೇ ತಾರೀಕು 25 ರೂಪಾಯಿಗಳನ್ನು ನೀನು ಕೊಡಬೇಕು ಅಂತ ದ ಓಲ್ಡ್ ಮ್ಯಾನ್ ಟೆಲ್ಸ್ ಕೃಷ್ಣ. ಇಟ್ ಮಸ್ಟ್ ರೀಚ್ ಮೀ ಆನ್ ದಟ್ ಡೇ ಎಟ್ ಬೆಳ್ಳಾರಿ. After giving you house, I will be living in Ballari, and on every month, 5th of every month, you have to send me 25 rupees. Anta the old man says Krishna. I will build you one if you very well. And what about the garage? I asked haughtily. ಕೃಷ್ಣನಿಗೆ ಆಯ್ತಪ್ಪ, ಓಕೆ,
I am okay with the rent and I will send you on the 5th of every month. And ವಾಟ್ ಅಬೌಟ್ ದ ಗ್ಯಾರೇಜ್ ಅಂತ ಕೃಷ್ಣ ಕೇಳ್ತಾನೆ. ಅವಾಗ ಮುದುಕ ಹೇಳ್ತಾನೆ, ಐ ವಿಲ್ ಬಿಲ್ಡ್ ಯು ಒನ್ ಇಫ್ ಯು ವಾಂಟ್ ಬಟ್ 10 rupees ಎಕ್ಸ್ಟ್ರಾ ಹಿ ಸೆಟ್. ನಿನಗೆ ಗ್ಯಾರೇಜ್ ಬೇಕಂದ್ರೆ ನಾನೊಂದು ಕಟ್ಟಿಸ್ಕೊಡ್ತಾನೆ, 10 ರೂಪಾಯಿ ಎಕ್ಸ್ಟ್ರಾ ಬಾಡಿಗೆ ಆಗ್ತದೆ ಅಂತ ಓಲ್ಡ್ ಮ್ಯಾನ್ ಟೆಲ್ಸ್ ಕೃಷ್ಣ. ಆಲ್ ರೈಟ್, ಐ ವಿಲ್ ಟೆಲ್ ಯು ವೆನ್ ಐ ನೀಡ್ ಒನ್, ಐ ಸೆಟ್. Krishna says, all right, I will tell you if I am in need of a garage, then you can build one. Anta Krishna says to the old man. After 4 days, Krishna starts moving to the new house. All his belongings which are there in the hostel are put in a truck very carefully. ಪುಸ್ತಕಗಳನ್ನು, ಟೇಬಲ್ಗಳನ್ನು, ಬೆಂಚ್ಗಳನ್ನು ಎಲ್ಲವುಗಳನ್ನು ಭಾಳ ಕೇರ್ಫುಲ್ಲಾಗಿ ಒಂದು ಟ್ರಕ್ನಲ್ಲಿ ಸಿಂಗಾರಾಮ್ ಪುಟ್ಸ್ ಆಲ್ ದ ಥಿಂಗ್ಸ್ ಇನ್ ದ ಟ್ರಕ್. ಆ್ಯಂಡ್ ಆಲ್ ದ ಪೀಪಲ್, ಆಲ್ ಹೀಸ್ ಕೊಲೀಗ್ಸ್ ಕಮ್ ಟು ದ ಗೇಟ್ ಆಫ್ ದ ಹಾಸ್ಟೆಲ್ ಟು ಬಿಡ್ ಹಿಮ್ ಗುಡ್ ಬಾಯ್. ಎಲ್ಲರೂ ಅವನಿಗೆ ಗುಡ್ ಬಾಯ್ ಹೇಳುವುದರ ಸಲುವಾಗಿ ಗೇಟ್ ಹತ್ರ ಬರ್ತಾರೆ. ಆಲ್ ದ ಪೀಪಲ್ ಸೇ, ವೆಲ್, ಗುಡ್ ಬಾಯ್ ಮೈ ಫ್ರೆಂಡ್, ಗುಡ್ ಲಕ್, ಡೋಂಟ್ ಫಾರ್ಗೆಟ್ ಅಸ್ ಫಾರ್ ದ ಹೌಸ್ ವಾರ್ಮಿಂಗ್. ಆಲ್ ದ ಪೀಪಲ್ tell Krishna that he should not forget them after entering into the new house, and he should invite them for house warming. ಎಲ್ಲರೂ ನನ್ನನ್ನು ಕರೀರಿ, ನಮ್ಮನ್ನು ಕರೀರಿ ಮನಿ ಓಪನಿಂಗಿಗೆ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ಸಿಂಗಾರಾಮ್ starts putting all the things into the truck, and he too goes till the new house to get off the articles from the truck. I walked behind the cart. Singaram had come to the border of his domain and hostel drive and stopped. He salamed me and said, don't forget our hostel, keep visiting us now and then. ಸಿಂಗಾರಾಮ್ ಏನಂತಾನೆ, ನಮ್ಮ ಹಾಸ್ಟೆಲನ್ನು ಮರಿಬೇಡ್ರಿ ಕೃಷ್ಣ ಅವರೇ, ಆವಾಗವಾಗ ಬಂದು ಹೋಗ್ತಾ ಇರ್ರಿ ಅಂತ ಸಿಂಗಾರಾಮ್ ಟೆಲ್ಸ್ ಕೃಷ್ಣ. ಆ್ಯಂಡ್ ಹಿ ಹೆಸಿಟೇಟೆಡ್ ಫಾರ್ ಅ ಮೊಮೆಂಟ್ ಆ್ಯಂಡ್ ಸೆಡ್, ನೌ ಪರ್ಮಿಟ್ ದಿಸ್ ಓಲ್ಡ್ ಮ್ಯಾನ್ ಟು ಗೋ. ಸಿಂಗಾರಾಮ್ ಕೈ ಈ ರೀತಿ ಮುಂದೆ ಮಾಡಿ ನನಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ರಿ ಅಂತ ಕೃಷ್ಣನಿಗೆ ಕೇಳ್ತಾನೆ. ದೆನ್ ಕೃಷ್ಣ ಲರ್ನ್ಸ್ ದಟ್ ಸಿಂಗಾರಾಮ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮ್ ಮನಿ ಫ್ರಮ್ ಹಿಮ್ ಆ್ಯಂಡ್ ಹಿ ಟೇಕ್ಸ್ ಔಟ್ 1 rupee ಆ್ಯಂಡ್ ಕೀಪ್ಸ್ ಇಟ್ ಇನ್ ಟು ದ ಹ್ಯಾಂಡ್ ಆಫ್ ಸಿಂಗಾರಾಮ್. ಸಿಂಗಾರಾಮನ ಕೈಯಲ್ಲಿ 1 ರೂಪಿಯನ್ನು ಇಡ್ತಾನೆ. ಆವಾಗ ಸಿಂಗಾರಾಮ್ ಸೇಸ್, ಈಸ್ ದಿಸ್ ದ ರಿವಾರ್ಡ್ ಫಾರ್ ದಿಸ್ ಓಲ್ಡ್ ಮ್ಯಾನ್? ಐ ಹ್ಯಾವ್ ಸರ್ವ್ಡ್ ಯು ಫಾರ್ 10 long years. ಇಷ್ಟೇ ನಾನು ನಮಗೆ ಕೊಡುವಂಥ ಬಹುಮಾನ, ನಾನು ನಿನಗೆ 10 ವರ್ಷಗಳವರೆಗೆ ಸೇವೆ ಮಾಡೇನಿ ಅಂತ ಸಿಂಗಾರಾಮ್ ಹೇಳ್ತಾನೆ. ದೆನ್ ಕೃಷ್ಣ ಸೇಸ್, ಎಸ್, ದಟ್ಸ್ ಇಟ್, ಇಷ್ಟೇ ನಾನು ಕೊಡೋದು ಅಂತ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಸಿಂಗಾರಾಮ್ ಸೇಸ್, ನೋ, ಡೋಂಟ್ ಸೇ ಸೋ, ಡೋಂಟ್ ಗ್ರಡ್ಜ್ ಆ್ಯನ್ ಆನೆಸ್ಟ್ ಮ್ಯಾನ್ ಹಿಸ್ ಪೇಮೆಂಟ್. ಐ ಹ್ಯಾವ್ ಬೀನ್ ಯುವರ್ ಸರ್ವೆಂಟ್ ಫಾರ್ 10 years. ನಾನು 10 ವರ್ಷ ನಿಮಗೆ ಸೇವೆ ಮಾಡೇನಿ. ಆ್ಯಂಡ್ ದ್ಯಾಟ್ ಅದರ್ ಪರ್ಸನ್, the mathematics professor, when he was moving out from the hostel, gave me 2 rupees, ಅಂತ ಸಿಂಗಾರಾಮ್ ಹೇಳ್ತಾನೆ. ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಹಾಸ್ಟೆಲ್ ಬಿಟ್ಟು ಹೋಗಿ ಮುಂದೆ 2 ರೂಪಾಯಿ ಕೊಟ್ಟಿದ್ರು, ನೀವು 1 ರೂಪಾಯಿ ಕೊಡಾಕತ್ತೀಯ ಅಂತ ಹೇಳ್ತಾನೆ ಕೃಷ್ಣ ಸಿಂಗಾರಾಮ್. ಬಟ್ ಕೃಷ್ಣ ಡಸಂಟ್ ಕನ್ವಿನ್ಸ್. I am retiring and going back to my village. You will never see me again. You will be very sorry when you hear that old Singaram is dead and that you wouldn't give the poor fellow 8 annas more. ಹೇಳ್ತಾನೆ ಸಿಂಗಾರಾಮ್ ಏನಂತಾನೆ, ನನಗೂ ಕೂಡ ವಯಸ್ಸಾಗಿದೆ, ಐ ಆಮ್ ಗೋಯಿಂಗ್ ಟು ರಿಟೈರ್ ಫ್ರಮ್ ದ ಜಾಬ್ ಆ್ಯಂಡ್ ಐ ವಿಲ್ ಬಿ ಸೆಟ್ಲಿಂಗ್ ಇನ್ ಮೈ ವಿಲೇಜ್. ಡೋಂಟ್ ರಿಪೆಂಟ್ ಆಫ್ಟರ್ ಐ ಡೆಡ್. ನಾನು ಸತ್ತ ನಂತರ ದುಃಖ ತಪ್ತರಾಗೋದು ಬೇಡ, ಈಗ ನನಗೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡು ಅಂತ ಸಿಂಗಾರಾಮ್ ಟೆಲ್ಸ್ ಕೃಷ್ಣ. ಐ ಪುಟ್ ಇನ್ ಹಿಸ್ ಹ್ಯಾಂಡ್ ಆ್ಯನ್ 8 anna coin. He bowed and said. Finally, Krishna takes another 8 annas from his pocket and keeps in the hand of Singaram. ಮತ್ತು 8 ತೆಗೆದುಕೊಂಡು ಸಿಂಗಾರಾಮನ ಕೈಯೊಳಗೆ ಇಡ್ತಾನೆ. ಇಟ್ಟಾದ ನಂತರ ಸಿಂಗಾರಾಮ್ folds both hands and says, God will make you a big professor one day. ಸಿಂಗಾರಾಮ್ ಅವನಿಗೆ ಬಂದ ದುಡ್ಡು ಕೊಟ್ಟ ನಂತರ, ದೇವರು ನಿನಗೆ ಒಳ್ಳೆಯ ಆಶೀರ್ವಾದ ಮಾಡಲಿ, ನೀನು ದೊಡ್ಡ ಪ್ರೊಫೆಸರ್ ಆಗು ಅಂತ ಹೇಳ್ತಾನೆ. ಆ್ಯಂಡ್ ವಾಕ್ಡ್ ಅವೇ. I passed out of the hostel gate following my caravan and goods. After this, Singaram goes into the hostel and Krishna's cart and he moves towards the new house. This is where the first chapter
comes to end, and we will start the discussion of the second chapter in our next video class. Thank you very much.